ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನಿಮಗೂ ಕೂಡ ಎರಡನೇ ಮದುವೆ ಅಥವಾ ಮರು ವಿವಾಹದ ಬಗ್ಗೆ ಯೋಗಗಳು ಇದೆಯಾ ಇಲ್ವಾ ಅನ್ನೋದನ್ನ ಕಂಡು ಹಿಡಿಯೋದು ಹೇಗೆ, ಅಥವಾ ಈ ಒಂದು ದ್ವಿಕಳತ್ರ ಯೋಗಗಳಂದ್ರೆ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ಯಾರಿಗೆ ಕ್ಯೂರಿಯಾಸಿಟಿ ಇದೆ ಅಥವಾ ಈ ಒಂದು ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಭಯ ಯಾರಿಗಿದೆ ಅವರಿಗೆ, ಮತ್ತು ಯಾರ ಹತ್ರ ಎಲ್ಲ ಮ್ಯಾರೇಜ್ ಡಿಸ್ಪ್ಯೂಟ್ಸ್ ಗಳಿದೆ ಅಥವಾ ಡೈವರ್ಸ್ ಪ್ರಾಬ್ಲಮ್ ಯಾರಿಗೆಲ್ಲ ಆಗಿದೆ ಅವರಿಗೆ ಮಾತ್ರ ಈ ವಿಡಿಯೋ. ವೀಕ್ಷಕರೇ, ಮಾಹಿತಿ ತಿಳಿಸೋದಕ್ಕಿಂತ ಮುಂಚೆ ನಿಮಗೂ ಕೂಡ ಎರಡನೇ ಮದುವೆಗಳ ಬಗ್ಗೆ ಗೊಂದಲಗಳಿದ್ರೆ ನಿಮ್ಮ ರಾಶಿಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಜಾತಕದಲ್ಲಿ ಎರಡನೇ ಮದುವೆ ಯೋಗಗಳನ್ನ ಯಾವ ರೀತಿ ಕಂಡು ಹಿಡಬೇಕು, ಅಥವಾ ನಮ್ಗೆ ಏನಾದ್ರೂ ಎರಡನೇ ಮದುವೆ ಯೋಗಗಳು ಇದೆಯಾ ಇಲ್ವಾ, ಎರಡನೇ ಮದುವೆ ಆಗತ್ತಾ, ಇದು ಯಾರಿಗೆ ಆಗಿರ್ಬೋದು, ಗಂಡಿಗೆ ಆಗಿರ್ಬೋದು, ಒಂದು ಹೆಣ್ಣಿಗೆ ಆಗಿರ್ಬೋದು, ಎರಡನೇ ಮದುವೆ ಆಗತ್ತಾ ಇಲ್ವಾ ಅನ್ನೋದನ್ನ ಒಂದು ಜಾತಕದಲ್ಲ ಒಂದು ಸಿಂಪ್ಲಿಫೈ ಆಗಿ ನಾವು ಇದನ್ನ ಚೆಕ್ ಮಾಡ್ಕೋಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಸಪ್ತಮ ಸ್ಥಾನದಲ್ಲಿ ಅಂದ್ರೆ 7ನೇ ಸ್ಥಾನದಲ್ಲಿ ರವಿ, ಕುಜ ಮತ್ತು ಶನಿ ಈ ನೀಚ ಗ್ರಹಗಳಿದ್ರೆ, ಮತ್ತು ದ್ವಿಸ್ವಭಾವ ಮತ್ತು ಚರರಾಶಿಗಳು ಬಲಿಷ್ಠವಾಗಿದ್ರೆ ಅವರಿಗೆ ಎರಡನೇ ಮದುವೆ ಆಗುವಂತ ಯೋಗಗಳಿರ್ತದೆ. ಮತ್ತು ಮೊದಲನೇ ಮದುವೆ ಆಗಿರೋದ್ರಲ್ಲಿ ಏನಾದ್ರೂ ಒಂದು ತೊಂದರೆಗಳು, ಏನಾದ್ರೂ ಒಂದು ಗೊಂದಲಗಳಾಗಿ ಡೈವರ್ಸ್ ತನಕ ಸಮಸ್ಯೆಗಳು ಬಂದೇ ಬರುತ್ತೆ. ಅದೇ ರೀತಿಯಲ್ಲಿ ಸಪ್ತಮ ಸ್ಥಾನ ಅಂದ್ರೆ 7ನೇ ಸ್ಥಾನದಲ್ಲಿ ಗ್ರಹಗಳು ಬಲಿಷ್ಠವಾಗದೇ ಇದ್ರೆ ಅಥವಾ ನೀಚ ಗ್ರಹಗಳಾಗಿದ್ರೆ ಖಂಡಿತವಾಗ್ಲೂ ಅವರಿಗೆ ಎರಡನೇ ಮದುವೆ ಆಗುವಂತ ಯೋಗಗಳಿದೆ. ಅಂಥದ್ರಲ್ಲೂ 7ನೇ ಸ್ಥಾನದಲ್ಲಿ ನೀಚ ಗ್ರಹಗಳ ಜೊತೆ ಚಂದ್ರ ಇದ್ದಂತ ಆದ್ರೆ, ಚಂದ್ರ ಮನಸ್ಸಿನ ಕಾರಕ, ಕಂಪ್ಲೀಟ್ ಆಗಿ ಗೊಂದಲಗಳಾಗಿ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಆಗಿರ್ತದೆ. ಹಾಗಾದ್ರೆ ಇದನ್ನ ಯಾವ ರೀತಿ ಪರಿಹಾರಗಳನ್ನ ಮಾಡಬೇಕು, ಯಾವ ರೀತಿ ಇದನ್ನ ಸರಿಪಡಿಸ್ಕೋಬೇಕು, ಅದಕ್ಕೂ ಕೂಡ ಒಂದು ಜ್ಯೋತಿಷ್ಯ ಮಾರ್ಗದಲ್ಲಿ ಒಂದು ರೀತಿಯಾದಂತ ಪರಿಹಾರ ಮಾರ್ಗಗಳು ಖಂಡಿತವಾಗ್ಲಿದೆ. ಈ ಅರ್ಕ ವಿವಾಹಗಳಾಗಿರ್ಬೋದು, ಕದಲಿ ವಿವಾಹಗಳಾಗಿರ್ಬೋದು, ಕುಂಭ ವಿವಾಹ ಆಗಿರ್ಬೋದು, ಇಂಥ ಒಂದು ವಿವಾಹದ ಒಂದು ಸಂಪ್ರದಾಯದ ರೀತಿಯಾದಂತ ಒಂದು ಅನುಷ್ಠಾನಗಳನ್ನ ನೀವು ಮಾಡಿದ್ದೆ ಅಂತ ಆದ್ರೆ ಖಂಡಿತವಾಗ್ಲೂ ಯಾರಿಗೆ ಎರಡನೇ ಮದುವೆ ಆಗಬಾರ್ದು, ತನ್ನ ಗಂಡನ ಜೊತೆ, ತನ್ನ ಹೆಂಡತಿ ಜೊತೆ ನಾನು ಚೆನ್ನಾಗಿರ್ಬೇಕು, ಏನೇ ಸಮಸ್ಯೆಗಳಿದ್ರು ಕೂಡ ಅದು ಪರಿಹಾರ ಆಗಬೇಕು ಅಂತ ನೀವು ಬಯಸ್ತಾ ಇದ್ರೆ ಈ ಒಂದು ಪರಿಹಾರ ಮಾರ್ಗಗಳನ್ನ ಮಾಡಿಕೊಂಡು ನೀವು ಮಾಡಬಹುದು. ಅಥವಾ ನಿಮಗೆ ಎರಡನೇ ಮದುವೆ ಆಗುವಂತ ಯೋಗಗಳು ಇದೆಯಾ ಇಲ್ವಾ ಅನ್ನೋದನ್ನ ನಾನು ಹೇಳಿರೋ ರೀತಿಯಲ್ಲಿ ಇದನ್ನ ನೀವು ಜಡ್ಜ್ ಮಾಡ್ಬೋದು ಅಥವಾ ಪ್ರಿಡಿಕ್ಟ್ ಮಾಡ್ಬೋದು. ಹಾಗಾದ್ರೆ ವೀಕ್ಷಕರ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಮತ್ತು ಯಾರಿಗೆಲ್ಲ ಇದು ಮಾಹಿತಿ ಅನುಕೂಲಕರ ಆಗುತ್ತೆ ಅವರಿಗೆ ನೀವು ಶೇರ್ ಮಾಡೋದ್ರ ಮೂಲಕ ನಮ್ಮ ಚಾನೆಲ್ ಅನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.